ಎಲ್ಲರಿಗೂ ನಮಸ್ಕಾರ. ನಾವು ಮಠಕ್ಕೆ ಹೋಗಿದ್ವಿ, ಸಿದ್ದಾರ್ಡ್ ಮಠಕ್ಕೆ. ಇಲ್ಲಿ ಲಕ್ಷ ದೀಪೋತ್ಸವ ಇತ್ತು ಇವತ್ತು. ನಮ್ದು ಆ್ಯಕ್ಚುಲಿ ಅಭಿಷೇಕ ಬಂದಿತ್ತು ಅಂಥೇಳಿ ನಾವು ವರ್ಷ ನಿರಂತರ ಅಭಿಷೇಕ ಇಟ್ಟಿದ್ವಿ, ಅದಕ್ಕೆ ಹೋಗಿದ್ವಿ. ಇಲ್ಲಿ ನೋಡಿದ್ರೆ ಫುಲ್ ಜಾತ್ರೆ ಜಾತ್ರೆ ಆಗಿಬಿಟ್ಟೈತಿ. ಇವತ್ತು ಮಠದೊಳಗೆ ಲಕ್ಷ ದೀಪೋತ್ಸವ ಸಮಾರಂಭ ನಡೆದೈತಿ. ಯಾರಾದ್ರೂ ಹುಬ್ಳಿ ಇಲ್ಲ ಸರೌಂಡಿಂಗ್ ಬಂದಿದ್ರೆ ಹೋಗಿ ದೀಪ ಹಚ್ಚಿ ಬರ್ಬೋದು. ಭಾಳ ಮಂದಿ ಎಲ್ಲಿಂದ ಹಳ್ಳಿಗಳಿಂದ ಬಂದಾರ ದೀಪೋತ್ಸವಕ್ಕೆ ಅಂಥೇಳಿ ನಾವು ಇಲ್ಲೇ ಇದ್ದು ಹೋಗ್ತಿದ್ದಿದ್ದಿಲ್ಲ. ಬಟ್ ಈ ಸರಿ ಅಜ್ಜನ ಕರೆಸ್ಕೊಂಡಂಗೆ ಆತ. ಹೋಗಿ ಲಕ್ಷ ದೀಪೋತ್ಸವಕ್ಕೆ ಹೋಗಿ ಒಂದು 5 ದೀಪ ಹಚ್ಚಿ ಅಜ್ಜನ ದರ್ಶನ ತಗೊಂಡು ಆಮೇಲೆ ಅಭಿಷೇಕ ಮಾಡಿಕೊಂಡು ಬಂದ್ವಿ ನಾವು. ಅಲ್ಲ, ಜಾತ್ರೆಗಷ್ಟ ಮಂದಿ ಎಲ್ಲೆಲ್ಲಿಂದ ಬರ್ತಾರಂತ ತಿಳ್ಕೊಂಡಿದ್ದೆ ನಾನು. ಇಲ್ಲಿ ನೋಡಿದ್ರೆ ಫುಲ್ ಹಳ್ಳಿ ಮಂದಿ, ಊರಾಗಿನ ಮಂದಿ ಅಂತೂ ನಂಗೆ ಕಂಡೇ ಇಲ್ಲ. ಎಷ್ಟೋ ಹಳ್ಳಿ ಮಂದಿ ಅಲ್ಲೆಲ್ಲಿಂದ ಬಂದಾರ. ಹಂಗೆ ನೋಡಿದ್ರೆ ದೀಪೋತ್ಸವ ಈವ್ನಿಂಗು ರಾತ್ರಿ ಚಾಲೂ ಆಗ್ತೈತಿ. ಇಲ್ಲೇ ನಾವು ಮುಂಜಾನೆ ಜಲ್ದಿ ಹೋಗಿ ಬಂದ್ರಾತಂತ ಹೋದ್ರೆ ಮಧ್ಯಾಹ್ನದಾಗ ಇಷ್ಟೊಂದು ಮಂದಿ ಬಂದಿದ್ರು ಅಲ್ಲೇ. ಸೊ ಅಜ್ಜನ ದರ್ಶನ ಅಂತೂ ಹಿಂಗೆ ದೂರಿಂದನೇ ಆತು. ಯಾಕಂದ್ರೆ ಹಳ್ಳಿ ಮಂದಿಗೆ ಗದ್ಲಿತ್ತಂಥೇಳಿ ನಾವು ಅವ್ರ ದರ್ಶನ ತೊಗೊಂಡು ಹೋಗಲಿ ಅಂಥೇಳಿ ನಾವೆಲ್ಲ ದೂರಿಂದ ನಮಸ್ಕಾರ ಮಾಡಿ ಬಂದ್ವಿ. ಭಾಳ ದೊಡ್ಡ ಲೈನ್ ಇತ್ತು. ಇದು ಮುಂದೆ ದರ್ಶನ, ಪಾದ ದರ್ಶನ ಅಲ್ಲೆಲ್ಲ. ಆಮೇಲೆ ಅದೆಲ್ಲ ಆದಮೇಲೆ ಭಾಳ ಮಸ್ತ್ ಊಟ ಹಾಕಿದ್ರಲ್ಲೇ. ಊಟ ಬಿಡಂಗಿಲ್ಲ, ಮತ್ತು ಅಲ್ಲೇ ನಿಂತಿರ್ತಾರೆ ನೋಡೋಕೆ. ಎಷ್ಟು ಬೇಕಷ್ಟು ಹಾಕಿಸ್ಕೊಂಡು ಸಜ್ಜಕ, ಕಾಳು ಪಲ್ಯ, ಅನ್ನ ಸಾರು ಮಸ್ತ್ ಇತ್ತು. ತಿಂದು ನೀವು ಬರ್ಬೋದು. ಅಲ್ಲೇ ಬಾಜುಕ್ಕೆ ಅನ್ನ ಸಂತರ್ಪಣೆ ಬಾಜುಕ್ಕೆ ಅಭಿಷೇಕ ಇರುತ್ತೆ, ನಿರಂತರ ಅಭಿಷೇಕ. ಭಾಳ ಚಂದ ಅಭಿಷೇಕ ಮಾಡಿ ಸಿದ್ದಾರ್ಡ್ ಅಜ್ಜಿಗೆ ಅಭಿಷೇಕ ಮಾಡಿ ಅದೆಲ್ಲ ಹಣ್ಣು ಹಂಪಲ ಪ್ರಸಾದ ಅದನ್ನೆಲ್ಲ ಕೊಡ್ತಾರೆ. ಅಲ್ಲೇ ಇದೊಂದು ಹಳೆ ಸಿದ್ದಾರ್ಡ್ ಅಜ್ಜ ಮತ್ತು ಗುರುನಾಥ್ ಅಜ್ಜನ ಫೋಟೋ ನೋಡ್ಬೋದು ನೀವು. ಈಗ ಮೂರ್ತಿ ಒಳಗೆ ನೋಡಿರ್ತೀರಲ್ಲ ಯಾವಾಗಲೂ. ಇದು ಆ್ಯಕ್ಚುಯಲ್ ಫೋಟೋ ಪೇಂಟಿಂಗನ್ನು ಅಲ್ಲೇ ಹಾಕ್ಯಾರ. ಅದು ಹೆಂಗೆ ಮೂರ್ತಿ ಐತಲ್ಲ ಹಂಗೆ ಕಾಣಿಸ್ತಾನೆ ಅಜ್ಜ. ಭಾಳ ಬಿಸಿಲಿತ್ತು, ಬಿಸಿಲು ಒಳಗೆ ಮಂದಿ ಅಲ್ಲೆಲ್ಲ ನೆರಳೊಳಗೆ ಕುಂತು ಅದು ಫೋಟೋ ತೆಗೆಸ್ಕೊಳ್ಳೋದು, ಹಂಗೆ ಅಜ್ಜಂದು ಆರತಿ ನೋಡೋದು. ಈ ಮಂದಿ ಐ ಥಿಂಕ್ ರಾತ್ರಿ ಸಂಜೆ ತನೂ ಇರ್ತಾರೆ ಅಂತ ಅನ್ಸುತ್ತೆ ನನಗೆ. ಅಲ್ಲೇ ಮತ್ತು ಜಾತ್ರೆ ಥರನ ಆಗ್ಬಿಟ್ಟಿತ್ತು. ಭಾಳ ಶಾಪ್ ಎಲ್ಲ ಹಚ್ಚಾರ. ಚುರುಮರಿ, ಅದು ಕಾರ್ತಿಕ್ ಹಚ್ಚಕ್ಕೆ ಬಂದಿರ್ತಿರಲ್ಲ, ಚುರುಮರಿ, ಪನತಿ, ಬಜ್ಜಿ ಗಿಜ್ಜಿ ಆನ್ ದಿ ವೇ ನಿಮಗೆಲ್ಲ ಸಿಗ್ತಾವೆ. ಅದೇದು ಮಾರವ್ರು. ಡಿಸ್ಟ್ರ್ಯಾಕ್ಟ್ ಆಗಕ್ಕೆ ಹೋಗ್ಬೇಡ್ರಿ, ಎಷ್ಟು ಬೇಕು ಅಷ್ಟು ಸಾಮಾನು ತಗೋರಿ. ನಮ್ಮವ್ವ ಅಲ್ಲೇ ಇಲ್ಲೇ ನಿಂತ್ಕೊಂಡು ಬಾರ್ಗೇನ್ ಮಾಡಿ ಸಾಮಾನು ತೊಗೊಳಕತ್ತಿದ್ಲು. ಹಳ್ಳಿ ಮಂದಿ ಭಾಳ ಸಾಮಾನು ಹಚ್ಚಿರ್ತಾರೆ. ನಿಮ್ಗೆ ಏನೇನು ಬೇಕಲ್ಲ ಅದನ್ನೆಲ್ಲ ಸಿಗ್ತಾವೆ. ಸ್ಟೀಲಿನ್ವ, ತಾಮ್ರದ್ವ, ಹಿತ್ತಾಳಿವ, ಪ್ಲಾಸ್ಟಿಕ್ಕಿನ್ವ, ಅವಿವ. ಹುಬ್ಳಿಗೆ ಬಂದ್ರೆ ಮಠಕ್ಕೆ ಹೋಗೋದು ಮರಿಬೇಡ್ರಿ. ಮಠದ ಜಾತ್ರೆ ವಿಡಿಯೋ ಹಾಕಿ ನೋಡ್ಬಿಡ್ರಿ.